ನಾಟಿ ಕೋಳಿ ತಿನ್ನೋದನ್ನ ಬಿಡಿ, ರೈತರಿಗೆ ಪರಿಹಾರ ಕೊಡಿ. ರವಿಕುಮಾರ್ ಆಕ್ರೋಶ. ರಾಜ್ಯ ಸರ್ಕಾರ ರೈತರ ಪರ ನೀತಿ ಅನುಸರಿಸುವಲ್ಲಿ ವಿಫಲವಾಗಿದೆ ಅಂತ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಬೈಲಹೊಂಗಲ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಆಯೋಜಿಸಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟದು, ದರೋಡೆ ಹಾಗೂ ಅಪರಾಧ ಪ್ರಕರಣಗಳು ಹೆಚ್ಚುತ್ತಾ ಇದೆ. ಆದರೆ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಅಂತ ಟೀಕಿಸಿದರು. ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರೈತರಿಗೆ ಭಾರಿ ನಷ್ಟ ಉಂಟಾಗಿರುವುದನ್ನು ಉಲ್ಲೇಖಿಸಿದ ಅವರು, ರೈತರ ಸಮಸ್ಯೆಗಳಿಗೆ ಸರ್ಕಾರ ಯಾವುದೇ ಪ್ರಾಮುಖ್ಯತೆ ನೀಡ್ತಾ ಇಲ್ಲ. ಮೆಕ್ಕೆಜೋಳಕ್ಕೆ ಖಾತರಿ ಬೆಲೆ ನೀಡುವ ಬದಲು ಸರ್ಕಾರ ಸಣ್ಣ ವಿಷಯದಲ್ಲಿ ಸಮಯ ಕಳೀತಾ ಇದೆ ಅಂತ ಹೇಳಿದರು. ರಾಜ್ಯದಲ್ಲಿ ಸುಮಾರು 60 ಲಕ್ಷ ಟನ್ ಮೆಕ್ಕೆಜೋಳ ಉತ್ಪಾದನೆಯಾಗಿರುವಾಗಲೂ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸದೇ ಇರುವುದು ಸರ್ಕಾರದ ನಿರ್ಲಕ್ಷ್ಯ ಅಂತ ಖಂಡಿಸಿದ ಅವರು, ಕೇಂದ್ರ ಸರ್ಕಾರ ರೈತರಿಗೆ 6,000 ರೂಪಾಯಿ ಕಿಸಾನ್ ಸಮ್ಮಾನ್ ನಿಧಿ ನೀಡುತ್ತಿದ್ದರೆ ರಾಜ್ಯ ಸರ್ಕಾರದ ನಿರ್ಧಾರಗಳಿಂದ ರೈತರಿಗೆ ಕನಿಷ್ಠ 12,000 ರು ನಷ್ಟವಾಗುತ್ತಿದೆ ಅಂತ ಆರೋಪಿಸಿದರು. ವಿಜಯನಗರ, ಬಳ್ಳಾರಿ, ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ನೀರಾವರಿ ಸಮಸ್ಯೆಯಿಂದ ರೈತರು 2 ಬೆಳೆ ಬೆಳೆಸುವಂತಿಲ್ಲ ಅಂತ ಸ್ಥಿತಿ ಎದುರಾಗಿದೆ. ಗೇಟ್ ದುರಸ್ತಿ ಮತ್ತು ನೀರಾವರಿ ವ್ಯವಸ್ಥೆಯ ನಿರ್ವಹಣೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒತ್ತಾಯಿಸಿದರು. ಡಿಸೆಂಬರ್ 9ರಂದು ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸುಮಾರು 20,000 ರೈತರು ಸೇರಿಕೊಂಡು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಿದ್ದಾರೆ ಅಂತ ರವಿಕುಮಾರ್ ಘೋಷಿಸಿದರು. ರೈತರ ಸಮಸ್ಯೆಗಳನ್ನು ಕಡೆಗಣಿಸದೆ ಹೋರಾಟ ಹಿಂಬಾಗುವುದಿಲ್ಲ ಅಂತ ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ವಿಶ್ವನಾಥ್ ಪಾಟೀಲ್, ಉದ್ಯಮಿ ವಿಜಯ ಮೆಟಗುಡ್ಡ, ಸುಭಾಷ್ ಪಾಟೀಲ್, ಎಫ್ಎಸ್ ಸಿದ್ದನಗೌಡರ, ಗುರುಪಾದ ಕಳ್ಳಿ, ರಾಜ್ಯ ಕಾರ್ಯದರ್ಶಿ ಶರಣು ತಳ್ಳಿಕೇರಿ ಹಾಗೂ ನೂರಾರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. 60 ಲಕ್ಷ ಟನ್ಗಿಂತ ಹೆಚ್ಚು ಮೆಕ್ಕೆಜೋಳ ಬೆಳೆದಿದ್ದಾರೆ. ನೀವು ಹೇಳ್ತಾ ಇದ್ದೀರಿ 5 ಲಕ್ಷ ಟನ್ ಕೊಂಡ್ಕೊಳ್ತೀವಿ ಅಂತ. ಇನ್ನು ಉಳಿದಿರೋದು ಏನ್ ಮಾಡ್ಬೇಕು? ಇದು ರೈತ ವಿರೋಧಿ ಸರ್ಕಾರ ಹೌದೋ ಅಲ್ಲೋ? ಇವ್ರು ನೋಡಿದ್ರೆ ನಾಟಿ ಕೋಳಿ ತಿನ್ಕೊಂತ ಮಜಾ ಮಾಡ್ತಾ ಇದ್ದಾರೆ. ರೈತರಿಗೆ ಪಾಪ ಅವ್ರನ್ನ ಕೇಳೋರಿಲ್ಲ, ರೈತರ ಗೋಳನ್ನ ಕೇಳೋರಿಲ್ಲ. ಇವ್ರು ನಿಮ್ಮ ಸಮಸ್ಯೆನ ನಾಟಿ ಕೋಳಿ ತಿಂತ ಬಗೆಹರಿಸ್ಕೊಳ್ಳಿ ಅಂತ ಕೇಂದ್ರದವರು ಒಂದು ಬಹಳ ಸಂಶೋಧನೆ ಮಾಡಿ, ನೀವು ಬ್ರೇಕ್ಫಾಸ್ಟ್ ಮಾಡ್ತಾ ನಾಟಿ ಕೋಳಿ ತಿಂತ ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಸೂಚನೆ ಕೊಟ್ಟಿದೆ ಹೈಕಮಾಂಡ್. ಈ ನಮ್ಮ ರೈತರ ಸಮಸ್ಯೆಗಳನ್ನ ಬಗೆಹರಿಸೋದು ಯಾವ ಊಟ ಹೇಳ್ತೀರಿ ನೀವು ಹಂಗಾರೆ ಬಗೆಹರಿಸಕ್ಕೆ ಅಂತ ನಾನು ರಾಜ್ಯ ಸರ್ಕಾರವನ್ನ ಕೇಳೋದಕ್ಕೆ ಬಯಸ್ತೇನೆ. ಇದೊಂದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ರೈತ ವಿರೋಧಿ ಸರ್ಕಾರ. ಲಾ ಅಂಡ್ ಆರ್ಡರ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಉದಾಹರಣೆಗೆ ಹೇಳ್ತೀನಿ, ಸೀರೀಸ್ ಆಫ್ ದರೋಡೆ, 7 ಕೋಟಿ ರೂಪಾಯಿ ಬೆಂಗಳೂರಿನಲ್ಲಿ ದರೋಡೆ, ಬೀದರ್ನಲ್ಲಿ ದರೋಡೆ, ಚಡ್ಚಣದಲ್ಲಿ, ಬಿಜಾಪುರದಲ್ಲಿ ದರೋಡೆ, ಮಂಗಳೂರಿನಲ್ಲಿ ದರೋಡೆ, ದಾವಣಗೆರೆನಲ್ಲಿ ದರೋಡೆ. ಒಂದ್ ರೀತಿ ಸರ್ಕಾರ ಇದು ದರೋಡೆ ಸರ್ಕಾರ. ಇದೊಂದು ದರೋಡೆಕೋರರ ಸರ್ಕಾರ. ಇದು ರೈತರನ್ನ ಕೇಳ್ತಾನೆ ಇಲ್ಲ.